ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರದಲ್ಲಿ ತಾಂಬೂಲಶಾಸ್ತ್ರ, ಕೌಡೆಶಾಸ್ತ್ರ, ತಾಂಡೂಲಶಾಸ್ತ್ರ ಮತ್ತು ಪ್ರಶ್ನಾಕುಂಡಲಿ ಇದೆಲ್ಲವೂ ಕೂಡ ಒಂದೊಂದು ವಿಭಾಗಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳುವಂಥದ್ದು. ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳು ಬರ್ಬೋದು. ಯಾರೋ ಮೊನ್ನೆ US ಫೋನ್ ಮಾಡಿದರು, ಗುರುಗಳೇ ನಂದು ಜಾಬ್ ತುಂಬ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತಾ ಅಂತ ಕೇಳಿದರು. ನಾನು ಹೇಳಿದೆ ಅವರಿಗೆ, ಇಲ್ಲ ನಿಮ್ಮ ಜಾಬ್ ತುಂಬ ತೊಂದರೆಯಲ್ಲಿದೆ, ನಿಮ್ಗೆ ಈಗ ಮೇಲ್ನೋಟಕ್ಕೆ ಹಿಂಗೆ ಅನ್ನಿಸ್ತಾ ಇದೆ, ತುಂಬ ಹುಷಾರಾಗಿರಬೇಕು ನೀವು ಅಂದಿದ್ದು. ಒಂದು ತಿಂಗಳಲ್ಲಿ ಈಗ ಮೊನ್ನೆ ಏನಾಯಿತು, US ಸುಮಾರು ಜನಕ್ಕೆಲ್ಲ ತೆಗೆದಾಕ್ಬಿಟ್ರು ಕೆಲಸದಿಂದ. ಆವಾಗ ಇವರು ಮತ್ತೆ ನನಗೆ ಫೋನ್ ಮಾಡಿದ್ರು, ಏನು ಮಾಡೋದು ಅಂತ. ನೀವೇನು ಹೆದರಬೇಕಾಗಿಲ್ಲ, ಒಂದು ವಾರ ನೀವು ಕಾಯಿರಿ ಮತ್ತು ಇಂಥ ಒಂದು ಸಿದ್ಧಿಯನ್ನು ತೊಗೊಂಡು ಜಪ ಮಾಡಿ ಅಂತ ಹೇಳಿದೆ. ಆ ಜಪವನ್ನು ಮಾಡಿ ಮತ್ತೆ ಅವರಿಗೆ ಕೆಲಸ ಸಿಕ್ಬಿಡ್ತು. ಈ ರೀತಿಯಲ್ಲಿ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಸಮಸ್ಯೆಗಳು ಏನು, ಮುಂದೆ ಯಾವ ರೀತಿಯಲ್ಲಿದೆ, ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಎಲ್ಲ ಹೇಳುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಪ್ರಶ್ನಾಶಾಸ್ತ್ರ. ಅದರಲ್ಲಿ ಕೌಡೆಶಾಸ್ತ್ರ 108 ಕೌಡೆಗಳನ್ನ ಇಟ್ಕೊಂಡು, 9 ಲಕ್ಷ್ಮೀ ಕೌಡೆಯನ್ನು ಇಟ್ಕೊಂಡು, ಕೃಷ್ಣ ಕೌಡೆಯನ್ನು ಇಟ್ಕೊಂಡು ನಾವು ಕೌಡೆಶಾಸ್ತ್ರವನ್ನು ಹಾಕ್ತೀವಿ. ಆ ಕೌಡೆಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಸಂಖ್ಯೆ ಯಾವ ಒಂದು ಮನೆಯಲ್ಲಿ ನಿಂತ್ಕೊಂಡಿದೆ, ಯಾವ ಗ್ರಹದಲ್ಲಿ ನಿಂತ್ಕೊಂಡಿದೆ, ಆ ಗ್ರಹದ ಪವರ್ ಎಷ್ಟು, ಅದೆಲ್ಲ ನೋಡಿ ನಮ್ಮ ಸಮಸ್ಯೆ ಏನು, ಯಾವ ರೀತಿಯಲ್ಲಿ ಎಷ್ಟು ದಿನದಲ್ಲಿ ಗುಣ ಆಗುತ್ತೆ, ಎಷ್ಟು ದಿನದಲ್ಲಿ ಬಗೆಹರುತ್ತೆ, ಇದೆಲ್ಲವನ್ನು ನೋಡ್ತಾ ಹೋಗ್ತೀವಿ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಪ್ರಶ್ನಾಶಾಸ್ತ್ರ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದ ಒಂದು ತರಗತಿಯನ್ನು ನಾವು ಈಗ ಬರುವಂತಹ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮಗೆ ಈ ಒಂದು ತರಗತಿಗೆ ಸೇರಬೇಕು ಅಂತ ಇಷ್ಟ ಇದ್ದರೆ ನಮ್ಮನ್ನು ನೀವು ಸಂಪರ್ಕ ಮಾಡಿ ಬಂದು ಈ ತರಗತಿಯಲ್ಲಿ ಪಾಲ್ಗೊಂಡು ಈ ಎಲ್ಲ ವಿಚಾರವನ್ನು ತಿಳ್ಕೊಬೋದು. ಇದರ ಜೊತೆಗೆ ನಿಮಗೇನು ಅಂತ ಹೇಳಿದ್ರೆ, ಅದ್ಭುತವಾಗಿರ್ತಕ್ಕಂಥ ಬೇಸಿಕ್ ಲೆವೆಲಲ್ಲಿರ್ತಕ್ಕಂಥ ಒಂದು ತಾಂತ್ರಿಕ ತರಗತಿ ಅಂತ. ಯಾಕೆ ತಾಂತ್ರಿಕ ತರಗತಿಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಆ ಪರಿಹಾರದಲ್ಲಿ ನಾವು ತಾಂತ್ರಿಕದಲ್ಲಿ ನಮಗೆ ತೊಂದರೆಗಳಾದಾಗ ಅದಕ್ಕೆ ತಕ್ಕಂತಹ ಒಂದು ಪರಿಹಾರಗಳಿದೆ. ಆ ಪರಿಹಾರವನ್ನು ಮಾಡುವಂತಹ ವಿಧಾನ ಇರ್ಬೋದು, ಯಂತ್ರದ ವಿಚಾರ ಇರ್ಬೋದು, ತಾಯ್ತದ ವಿಚಾರ ಇರ್ಬೋದು, ಈ ಎಲ್ಲ ವಿಚಾರವನ್ನು ಸೇರಿಸಿ ನಾವು ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ಪರಿಹಾರ ತರಗತಿಯನ್ನು ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಸಿದ್ಧಿಗಳು, ಅದ್ಭುತವಾಗಿರ್ತಕ್ಕಂಥ ದೀಪಯಕ್ಷಿಣಿ, ಅದ್ರ ಜೊತೆಗೆ ಇನ್ನೂ 4 ಸಿದ್ಧಿಗಳು, 5 ಸಿದ್ಧಿಗಳನ್ನ ನಾವು ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ತರಗತಿ ಇದು. ಹಲವಾರು ಜನ ತರಗತಿಗಳನ್ನ ಮಾಡ್ತಾರೆ, ಏನೋ ಒಂದು ಶಾರ್ಟ್ಕಟ್ಟಲ್ಲಿ ಮಾಡಿಬಿಟ್ಟು ನಿಮಗೆ ಬರುತ್ತೋ ಬಿಡುತ್ತೋ ಅಲ್ಲಿಗೆ ಮುಗಿಸ್ಬಿಡ್ತಾರೆ ಅವರು. ನಾವು ಆ ಥರ ಅಲ್ಲ, ನಮ್ಮ ಒಂದು ತರಗತಿಗಳು ಬಹಳ ಅದ್ಭುತವಾಗಿರುತ್ತೆ. ನೀವು ಬಂದು ಕಲಿತು ಒಂದು ಎಕ್ಸ್ಪೀರಿಯೆನ್ಸ್ನ ತಗೊಳ್ಳಿ. ಬಹಳಷ್ಟು ಜನ ಬಂದಿದ್ದಾರೆ, ಕಲ್ತಿದ್ದಾರೆ, ನಿಮ್ಮ ಒಂದು ಜೀವನ, ನಿಮ್ಮ ಒಂದು ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹಲವಾರು ಜನಗಳಿಗೆ ಪರಿಹಾರ ಕೊಟ್ಟಿದ್ದಾರೆ, ಅವರೇ ಪರಿಹಾರ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಥರನೇ ಕೆಲವು ದೀಕ್ಷೆಗಳನ್ನ ತಗೊಂಡು, ಸಿದ್ಧಿಗಳನ್ನ ತಗೊಂಡು ಕೂತ್ಕೊಂಡು ಹಲವಾರು ಜನಗಳಿಗೆ ಸಮಸ್ಯೆಗಳಿಗೆ, ನಾನಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಅದ್ಭುತ ತರಗತಿಗೆ ನೀವು ಸೇರಬೇಕು ಅಂತ ಬಯಸಿದ್ರೆ ಖಂಡಿತವಾಗ್ಲೂ ಕರೆ ಮಾಡಿ, ನಾವು ನಿಮಗೆ ಸಹಕಾರ ಕೊಡ್ತೀವಿ. ನಮಸ್ಕಾರ.